ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾ ಕೈ ಶಾಸಕರ ಕಿತ್ತಾಟ ಪ್ರಕರಣ ಅನ್ನುವ ಪ್ರಶ್ನೆ ಇದೀಗ ಕಾಡ್ತಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗುವ ಎಲ್ಲ ಸಾಧ್ಯತೆಗಳಿದೆ. ಶಾಸಕರೀರ್ವರ ಕಿತ್ತಾಟ ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಿಲಿರುವ ಸಾಧ್ಯತೆ ಇದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಸುಮೋಟೋ ಕೇಸ್ ದಾಖಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಾದ ಭೀಮಾ ನಾಯ್ಕ್ ಹಾಗೂ ಕಂಪ್ಲಿ ಗಣೇಶ್ ವಿರುದ್ಧ ದೂರು ದಾಖಲಾಗುವ ಸಾಧ್ಯತೆಗಳಿದೆ. ಗಲಾಟೆ ಬಗ್ಗೆ ಬಿಡದಿ ಪೊಲೀಸರಿಂದ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿಯನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಶಾಸಕರ ಹಲ್ಲೆ ಪ್ರಕರಣ ಈಗ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ವೇಣುಗೋಪಾಲ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಾತ್ರಿ 11 ಗಂಟೆಯಾದರೂ ಕೂಡ ಇನ್ನೂ ಕಾಂಗ್ರೆಸ್ ಶಾಸಕರ ಮೀಟಿಂಗ್ ಮುಕ್ತಾಯಗೊಂಡಿಲ್ಲ. ಶಾಸಕರ ವಿರುದ್ಧ ಒಂದು ವೇಳೆ ಕೇಸ್ ದಾಖಲಾದ್ರೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗೋದಂತೂ ಪಕ್ಕ. ಈಗಾಗಲೇ ಇವರ ಕಿತ್ತಾಟ ಪ್ರಕರಣದಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಪ್ರತಿಪಕ್ಷದವರು ಇದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಜನಕ್ಕೆ ಉತ್ತರ ಕೊಡೋದು ಕೂಡ ಕಷ್ಟವಾಗ್ತಿದೆ. ಒಂದೊಂದು ಶಾಸಕರು ಒಂದೊಂದು ಬಗೆಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಈಗ ಆಲ್ರೆಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕಷ್ಟವಾಗಿರುವಾಗ ಇನ್ನು ಇವರ ಮೇಲೆ ಕೇಸ್ ಕೂಡ ದಾಖಲಾದ್ರೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗೋದಂತೂ ಪಕ್ಕ. ಹಾಗಾಗಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾ ಇವರ ಕಿತ್ತಾಟ ಪ್ರಕರಣ ಎನ್ನುವ ಪ್ರಶ್ನೆ ಕಾಡಿದೆ. ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಈಗ ಇವರ ಮೇಲೆ ಕಂಪ್ಲೇಂಟ್ ದಾಖಲಾಗುತ್ತಾ? ದಾಖಲಾದ್ರೆ ಮುಂದೆ ಏನ್ ಆಗಬಹುದು? ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ? ಅದನ್ನೇ ಈಗಾಗಲೇ ಕೂಡ ಶಾಸಕರ ಹಲ್ಲೆ ಪ್ರಕರಣ ಈಗಾಗಲೇ ಕೂಡ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರಲ್ಲಿ ದಾಖಲಾಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕೂಡ ಇಬ್ಬರು ಶಾಸಕರು ಒಂದು ಆನಂದ್ ಸಿಂಗ್ ಮತ್ತು ಗಣೇಶ್ ಇಬ್ಬರು ಕೂಡ ಒಂದು ಕೈ ಮಿಲಾಯಿಸುವುದು, ಇದಲ್ಲದೆ ಕೂಡ ಆನಂದ್ ಸಿಂಗ್ಗೆ ಒಂದು ಗಂಭೀರ ಸ್ವರೂಪದ ಗಾಯ ಆಗಿರೋ ಹಿನ್ನೆಲೆಯಲ್ಲಿ ವೈದ್ಯರು ಹೇಳೋ ಪ್ರಕಾರ 1 ತಿಂಗಳ ಕಾಲ ಕೂಡ ಅವರು ಆಸ್ಪತ್ರೆಯಲ್ಲಿ ಅಂದ್ರೆ ಅವರ ಏನ್ ಹಲ್ಲೆ ಒಳಗಾಗಿದ್ದಾರೆ ಅದನ್ನ ಸಂಪೂರ್ಣ ಗುಣಮುಖ ಆಗ್ಬೇಕಾದ್ರೆ 1 ತಿಂಗಳ ಕಾಲಾವಕಾಶ ಇದೆ. ಇಷ್ಟರ ಮಟ್ಟಿಗೆ ಒಂದು ಗಂಭೀರ ಸ್ವರೂಪದ ಗಾಯ ಆಗಿರೋ ಹಿನ್ನೆಲೆಯಲ್ಲಿ ಅವರು ಚೇತರಿಸ್ಕೊಳ್ಬೇಕಾದ್ರೆ ಇನ್ನೂ 1 ತಿಂಗಳ ಕಾಲಾವಕಾಶ ಬೇಕಿದೆ ಅಂತ ಈಗಾಗಲೇ ಕೂಡ ವೈದ್ಯರು ತಿಳಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪ್ರಕರಣವನ್ನ ಏನು ಒಂದು ಶೇಷಾದ್ರಿಪುರಂ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಅಲ್ಲಿ ಪೊಲೀಸರಿದ್ರು ಅವರು ರಾಮನಗರ ಬಿಡದಿ ಪೊಲೀಸ್ ಠಾಣೆಗೆ ಈಗ ಸಂಪೂರ್ಣ ವರದಿಯನ್ನ ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ನಾಳೆ ಅಂದ್ರೆ ರಾಮನಗರ ಎಸ್ಪಿಗೆ ಈಗಾಗಲೇ ಕೂಡ ಏನು ಒಂದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವರದಿಯನ್ನ ನೀಡಿದರೆ ನಾಳೆ ಈ ಇಬ್ಬರ ಶಾಸಕರ ನಡುವೆ ಒಂದು ದೂರು ದಾಖಲಾಗುವಂತಹ ಸಾಧ್ಯತೆ ಇಲ್ಲ. ಅಥವಾ ದೂರು ದಾಖಲಾಗದೆ ಇದ್ರೆ ಸ್ವತಃ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ದೂರು ಕೂಡ ದಾಖಲಾಗಬೇಕು. ಯಾಕೆಂದ್ರೆ ಇಬ್ಬರು ಶಾಸಕರು ಈಗಾಗಲೇ ಕೂಡ ಹೊಡೆದಾಟ ಮಾಡ್ಕೊಂಡಿರೋದು. ಈ ನೆಲೆಯಲ್ಲಿ ಒಂದು ವೇಳೆ ಬಿಡದಿ ಪೊಲೀಸರು ದೂರು ದಾಖಲು ಒಂದು ವೇಳೆ ಶಾಸಕ ಆನಂದ್ ಸಿಂಗ್ ದೂರು ಕೊಡದೇ ಇದ್ರು ಕೂಡ ಸುಮೋಟೋ ಕೇಸ್ ಆಗಿ ಬಿಡದಿ ಪೊಲೀಸ್ ಠಾಣೆ ದೂರು ದಾಖಲಿಕೊಂಡು ಒಂದು ವಿಚಾರಣೆ ಮಾಡಿಸುವಂತ ಸಾಧ್ಯತೆಗಳು ಇದೆ ಅಂತ ತಿಳಿದು ಬರ್ತಾ ಇದೆ. ಥ್ಯಾಂಕ್ ಯು ನಟರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.